ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡಿದೀವಿ. ಅಮ್ಮ ಮತ್ತು ನಮ್ಮ ತಮ್ಮ ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಎಲ್ಲರೂ ಹೋಗ್ಬಿಟ್ಟು ಬರೋಣ ಅಂತ ಹಾಗೆ ಸೀರೆ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದೆ. ಗೆಟ್ ರೆಡಿ ವಿತ್ ಮೀ ಮಾಡೋಣ, ಟ್ರೈ ಮಾಡೋಣ ಅಂತ ಮಾಡಿದೆ. ಅದು ತುಂಬ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿತ್ತು. ಸೊ ಬೇಗ ಬೇಗ ರೆಡಿ ಆದೆ. ಬ್ಲೌಸ್ ಫಿಟ್ಟಿಂಗ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಕಾಂಬಿನೇಷನ್ ಕೂಡ ಕಲರ್ ತುಂಬ ಚೆನ್ನಾಗಿದೆ. ಸೊ ಇಯಾನ ಕೂಡ ಇನ್ನೂ ಮಲ್ಕೊಂಡಿದ್ಲು ಅವಳು. ಸೊ ಅವಳು ಎದ್ದೊಳಕ್ಕೆ ಮುಂಚೆ ಬೇಗ ರೆಡಿ ಆಗ್ಬಿಡೋಣ ಅಂತ ರೆಡಿ ಆಗ್ತಾ ಇದ್ದೆ. ಕಿರಣ್ ಕೂಡ ಬರ್ತೀನಿ, ಅವ್ರು ಇನ್ನೂ ಆಫೀಸಿಂದ ಬೇಗ ಬರ್ತೀನಿ, ನಾನು ಬರ್ತೀನಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದರು. ಸೊ ಸಿಂಪಲಾಗಿ ರೆಡಿ ಆಗ್ತಾ ಇದೆ. ನನಗೆ ಜಾಸ್ತಿ ಜ್ಯುವೆಲ್ರೀಸ್ ಹಾಕ್ಕೊಂಡು ಆ ಥರ ಎಲ್ಲ ಇಷ್ಟನೇ ಆಗೋದಿಲ್ಲ. ಇನ್ನೊಂದು ಏನಂದರೆ ರೆಡಿ ಏನೋ ಆಗ್ಬಿಡ್ತೀನಿ, ಬಟ್ ನಂಗೆ ಹೇರ್ ಸ್ಟೈಲ್ ಮಾಡಬೇಕಾದ್ರೆ ಯಾವಾಗಲೂ ಸ್ವಲ್ಪ ಕನ್ಫ್ಯೂಷನ್ ಆಗಿಬಿಡುತ್ತೆ, ಯಾವ ಥರ ಮಾಡ್ಕೋಬೇಕು ಏನೋ ಅಂತ. ನಂಗೆ ಆದಷ್ಟು ಫ್ರೀ ಹೇರ್ ಬಿಡ್ತೀನಿ, ಅದು ಬಿಟ್ಟರೆ ಒಂದು ಸ್ವಲ್ಪ ಚಿಕ್ಕ ಕ್ಲಿಪ್ ಹಾಕ್ತೀನಿ ಅಷ್ಟೇ, ಕ್ಲಚ್ ಥರ. ನನಗೆ ಜಾಸ್ತಿ ಹೇರ್ ಸ್ಟೈಲ್ ಮಾಡೋಕ್ಕೆ ಬರೋದಿಲ್ಲ, ಮಾಡಿದ್ರೂ ಅದು ನನಗೆ ಸೂಟೇ ಆಗೋದಿಲ್ಲ ನನ್ನ ಫೇಸಿಗೆ. ಯಾವಾಗ ಮನೇಲಿ ಇರಬೇಕಾದ್ರೆ ಹೆಂಗಂದ್ರೆ ಹಂಗೆ ಇರ್ತೀವಿ, ಆ ಟೈಮಲ್ಲಿ ಹೇರ್ ಸ್ಟೈಲ್ ಚೆನ್ನಾಗಿ ಕಾಣ್ತಾ ಇರುತ್ತೆ, ಚೆನ್ನಾಗಿ ಬಂದಿರುತ್ತೆ. ಬಟ್ ಎಲ್ಲಾದರೂ ಹೋಗಬೇಕು ಅಂತ ಅಂದಾಗ ಮಾತ್ರ ಕರೆಕ್ಟಾಗಿ ಕುತ್ಕೊಳ್ಳೋದೆಲ್ಲ ಆ ಥರ ಆಗ್ಬಿಟ್ಟಿದೆ. ಅದು ಬೇರೆ ನಾನು ಇವತ್ತೆಲ್ಲ ಸ್ನಾನ ಬೇರೆ ಮಾಡಿದ್ನಲ್ವ. ಸೊ ಇನ್ನೂ ಫುಲ್ ಹೆಂಗೆ ಬಾಚಿದ್ರೆ ಹಂಗೆ ಹೇರ್ ಸ್ಟೈಲ್ ಮಾಡಿದ್ರು ಅದು ಇರೋದೇ ಇಲ್ಲ. ಸರಿ ಅಂದ್ಬಿಟ್ಟು ಹಾಗೆ ಒಂದು ಚಿಕ್ಕದು ಕ್ಲಿಪ್ ಇಕ್ಕೊಂಡು ಹಾಗೆ ಬೇಗ ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಈಗಾನ ಕೂಡ ಚೆನ್ನಾಗಿ ನಿದ್ದೆ ಆಗಿತ್ತು ಅವಳಿಗೆ. ಒಂದೂವರೆ ಗಂಟೆ ಹಂಗೆ ಮಲ್ಕೊಂಡಿದ್ಲು. ಸೊ ಇಷ್ಟೆಲ್ಲ ಕೆಲಸ ಆಯಿತು. ಕರೆಕ್ಟ್ ಎಲ್ಲ ಕೆಲಸ ಆಗೋದಕ್ಕೇ ಎದ್ಬಿಟ್ಟು ಬಂದ್ಲು. ಅವಳಿಗೂ ಬೇಗ ರೆಡಿ ಮಾಡಿಸ್ದೆ. ಅಷ್ಟೊತ್ತಿಗೆ ಅಮ್ಮ ನಮ್ಮ ತಮ್ಮ ಕೂಡ ಬಂದು. ಕಿರಣ್ ಫುಲ್ ಟಯರ್ಡ್ ಆಗಿಬಿಟ್ಟಿದ್ರು, ಬರಲ್ಲ ಅಂತಿದ್ರು. ಬಟ್ ಅವ್ರು ಬಂದಿದ್ದು ಒಳ್ಳೇದಾಯಿತು, ಇಲ್ಲಾಂದರೆ ಮಿಸ್ ಮಾಡ್ಕೊಂಬಿಡ್ತಿದ್ರು. ಅವ್ರಿಗೆ ಆ ಫೀಲಿಂಗ್ ಬಂತು. ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲ. ಹಾಗೆ ಪ್ರಸಾದ ಕೂಡ ಇತ್ತು ಅಲ್ಲಿ, ಚಿತ್ರಾನ್ನ ಮತ್ತು ಸ್ವೀಟ್ ಮಾಡಿದರು. ತುಂಬ ಚೆನ್ನಾಗಿತ್ತು, ಸಿಂಪಲಾಗಿ ಟೇಸ್ಟಿಯಾಗಿ ಮಸ್ತಾಗಿತ್ತು ಪ್ರಸಾದ ಮಾತ್ರ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಫಾಲೋ ಮಾಡಿ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ.